ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಒಂದು ಹಸಿ ಬದನೆಕಾಯಿ ಗೊಜ್ಜು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಬನ್ನಿ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಕರಿ ಬದನೆಕಾಯಿ ತೊಗೊಳಕ್ಕೆ ಹೋಗಬೇಡಿ. ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದು ಈ ಥರ ಬಿಳಿ ಬದನೆಕಾಯಿ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು. ಫ್ರೆಂಡ್ಸ್, ನಾನಿಲ್ಲಿ ಬದನೆಕಾಯಿನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಮಧ್ಯ ಕಟ್ ಮಾಡಿಬಿಟ್ಟು ಹಾಗೆ ಹಾಕ್ಬಿಡ್ತಾರೆ, 2 ಹೋಳು ಮಾಡಿಬಿಟ್ಟು. ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಹುಳ ಇರೋ ಚಾನ್ಸಸ್ ಇರುತ್ತೆ. ನಾನು ಅದಕ್ಕೆ ಈ ರೀತಿ ಒಂದು ಬದನೆಕಾಯಿ ತೊಗೊಂಡ್ರೆ 4 ಪೀಸ್ ಈ ಥರ ದಪ್ಪಾಗಿ ಹಚ್ಚಿಟ್ಕೊಳ್ತೀನಿ. ಇದನ್ನೇನು ಮಾಡಬೇಕು ಅಂದರೆ ಈಗ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ನಾನೀಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಅಷ್ಟು. ಇದರಲ್ಲಿ ಬದನೆಕಾಯಿ ಬೇಯೋಕೆ ನಾವೇನು ಹಚ್ಚಿಟ್ಕೊಂಡಿದ್ದೀವಿ ಆ ಬದನೆಕಾಯಿನ ಬೇಯಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ, ಉಪ್ಪೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ನಾನೇನು ಹಚ್ಚಿಟ್ಕೊಂಡಿದ್ದೀನಿ ಆ ಬದನೆಕಾಯಿನ ಒಂದು 10 ನಿಮಿಷ, ಇಲ್ಲಾಂದ್ರೆ ಒಂದು 5 ನಿಮಿಷ ಸಾಕು. ಒಂದು 10 ನಿಮಿಷನಾದರೂ ಬೇಕಾಗುತ್ತೆ. ಬೇಯಲಿ. ಇದು ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಈಗ ಫ್ರೆಂಡ್ಸ್, 10 ನಿಮಿಷ ಇಟ್ಟಿದ್ದೆ ಬೇಯೋಕ್ಕೆ. ಈಗ ಬೆಂದಿದೆ ನೋಡಿ. ಈ ರೀತಿ ಬೆಂದಿದ್ರೆ ಸಾಕು, ನಿಮಗೆ ಗೊತ್ತಾಗ್ತಿದೆ. ಇಲ್ಲಿ ಈ ರೀತಿ ಬೆಂದಿದೆ. ಇದು ಇವಾಗ ತಣ್ಣಗೆ ಆರೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷ, 1/4 ಗಂಟೆ ಇದು ಆರಬೇಕಾಗುತ್ತೆ. ಇಲ್ಲಾಂದರೆ ತಣ್ಣೀರು ಹಾಕ್ಬಿಟ್ಟು 1-2 ಸಲ ಬಸ್ತು ಬಿಡಿ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಬೇಡಿ, ಬೇಗ ಆರುತ್ತೆ ಅವಾಗ. ಫ್ರೆಂಡ್ಸ್, ಇದು ಬದನೆಕಾಯಿ ತಣ್ಣಗಾಗಿದೆ ನೋಡಿ. ಈ ಥರನೇ ಇರಲಿ. ನಾನೊಂದು 10 ನಿಮಿಷ ತಣ್ಣೀರಲ್ಲಿ ಹಾಕ್ಬಿಟ್ಟು ಬಿಟ್ಟಿದ್ದೆ. ಆರಿದೆ, ಇವಾಗ ತಣ್ಣಗಾಗಿದೆ. ಫ್ರೆಂಡ್ಸ್, ಇದು ಆರಿದೆ ಅಂತಂದಲ್ಲ, ಇದನ್ನು ಈ ರೀತಿ ನಾವು ಬದನೆಕಾಯಿ ಏನಿದೆ ಇದನ್ನು ಸಿಪ್ಪೆ ಇದೆಯಲ್ಲ, ಇದು ಇಷ್ಟೇ ಮಾತ್ರ ತಕ್ಕೋಬೇಕಾಗುತ್ತೆ. ಇನ್ನೇನು ತಿರುಳಿದೆ ಅದನ್ನು ಒಂದು ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ನೋಡಿ, ಈ ರೀತಿ ಸಪ್ರೇಟಾಗಿ ಈ ತಿರುಳು ಒಂದು ಮಾತ್ರ ತೊಗೊಳ್ಳಿ. ಈ ಸಿಪ್ಪೆನೆಲ್ಲ ಸೈಡ್ಗೆ ಎತ್ತಿಟ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್, ಇದು ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಈ ಥರ ಬೇಯಿಸಿ ಮಾಡೋದಲ್ಲೇ ಏನು ಮಾಡ್ತಾರೆ ಅಂದರೆ ಸುಟ್ಟುಬಿಟ್ಟು ಮಾಡ್ತಾರೆ. ಈ ಸ್ಟವ್ ಮೇಲೇ ಅಥವಾ ಒಲೆ, ಆಗಿನ ಕಾಲದಲ್ಲೆಲ್ಲ ಈ ಒಲೆ ಉರಿ ಹಾಕ್ತಿದ್ರಲ್ಲ, ಅದರೊಳಗಡೆ ಇದು 1-2 ನಿಮಿಷ ಬೇಯಕ್ಕೆ ಹಾಕ್ಬಿಟ್ಟು ಮಾಡ್ತಿದ್ರು. ತುಂಬಾ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಇದನ್ನು ರೊಟ್ಟಿಗೆ ತುಂಬ ಇಷ್ಟಪಡ್ತಾರೆ. ಮಸಾಲೆ ರೊಟ್ಟಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಪ್ಲೈನ್ ರೊಟ್ಟಿ ಮಾಡ್ತೀವಲ್ಲ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಅದಕ್ಕಂತೂ ಸೂಪರಾಗಿ ಟೇಸ್ಟಾಗಿರುತ್ತೆ. ಫ್ರೆಂಡ್ಸ್, ಇದು ನನಗಂತೂ ತುಂಬ ಇಷ್ಟ. ನಮ್ಮ ಮನೇಲಿ ಅವಾಗವಾಗ ಮಾಡ್ಕೊಂಡು ತಿಂತಾಯಿರ್ತೀನಿ. ನನ್ನ ಮಕ್ಕಳು ಅಷ್ಟು ಇಷ್ಟಪಡಲ್ಲ, ನನಗಂತೂ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ದೊಡ್ಡವರೆಲ್ಲ ತಿಂತಾರೆ. ಆಮೇಲೆ ಈ ಮಂಡ್ಯ ಸೈಡಲ್ಲೆಲ್ಲ ಇದನ್ನು ತುಂಬ ಜನ ಮಾಡ್ತಾರೆ. ನಾನು ಈ ಕಡೆ ಬಂದಮೇಲೆ ಇದೊಂಚೂರು ನೋಡಿದ್ದೀವಿ ಈ ಥರ ಟೇಸ್ಟ್, ಈ ರೆಸಿಪಿ ಎಲ್ಲ ಮಾಡೋದೆಲ್ಲ ನಾನು ಈ ಮಂಡ್ಯ ಶೈಲಿಯಲ್ಲೇ ಜಾಸ್ತಿ ನೋಡಿದ್ದು. ಇದನ್ನೆಲ್ಲ ಈ ರೀತಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡಿ, ಎಲ್ಲ ತಿರುಳು ತೆಗೆದುಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ತೊಗೊಂಡಿದ್ನಲ್ಲ, 1-2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಏನು ಬೇಕಾಗಿರಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ರಸ. ಫ್ರೆಂಡ್ಸ್, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆಗಲೇ 1-2 ಸಣ್ಣದಾಗಿ ಹಾಕ್ಕೊಡೋದ್ರಿಂದ ಅದು ಖಾರ ಇರುತ್ತೆ. ನಾನಿಲ್ಲಿ ಹುಳಿ ಪುಡಿ ಏನು ಸಾಂಬಾರು ಪೌಡ್ರ್ ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆದರೆ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲ. ಇಲ್ಲಿ ನಾನೊಂದು 1.5 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನೇನೂ ಇಲ್ಲ, ಇದನ್ನು ಚೆನ್ನಾಗಿ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಕೈಯಲ್ಲೇ ಕಲಿಸ್ಕೊಳ್ಳಿ. ಕೈಯಲ್ಲಿ ಕಲಿಸಿದಷ್ಟು ರುಚಿನೂ ಜಾಸ್ತಿ, ಚೆನ್ನಾಗೂ ಎಲ್ಲ ಹೊಂದ್ಕೊಳ್ಳುತ್ತೆ. ನನಗೆ ಈಗಾಗಲೇ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಫ್ರೆಂಡ್, ಎಷ್ಟು ಇಷ್ಟ ಆಗ್ತಿದೆ ಅಂದರೆ ನನಗೆ ಬಾಯಿ ನೀರು ಬರ್ತಾಯಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೊಂದ್ಸಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು. ತುಂಬಾ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಈರುಳ್ಳಿದು, ಬದನೆಕಾಯಿದು, ಹಸಿಮೆಣಸಿನ್ಕಾಯಿ ಸಖತ್ತಾಗಿದೆ ಫ್ರೆಂಡ್ಸ್.
ಫ್ರೆಂಡ್ಸ್, ನಾನು ಮಾಡಿರೋ ಹಸಿ ಬದನೆಕಾಯಿ ಗೊಜ್ಜು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.